ಮಾಡ್ತಾ ಇದೀವಿ ನಾವು. ಇವತ್ತು 10 ಜನ ಕೆಲಸ ಮಾಡೋದು 2-3 ಮಾಡ್ತಾ ಇದೀವಿ. 35,000 ವೇಕೆನ್ಸೀಸ್ ಇದೆ. ಇವತ್ತು ಕಾಲಕ್ಕೆ ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ. ನಾವು ಮೊನ್ನೆ ಮಂಡಳಿ ಸಭೆಯಲ್ಲಿ ಒತ್ತಾಯ ಮಾಡಿದಾಗ 7,000 ಜನ ಕೇಳಿದ್ವಿ. 3,000 ಜನ ಇವತ್ತು ದಿವಸ ರಿಕ್ರೂಟ್ಮೆಂಟ್ ಪ್ರೋಸೆಸ್ ನಡೀತಾ ಇದೆ. ಆಯ್ತಾ, ಅತಿ ಶೀಘ್ರದಲ್ಲೇ ಅದನ್ನೆಲ್ಲ ಪ್ರೋಸೆಸ್ ಆಗುತ್ತೆ. ಮುಂದಿನ ದಿನದಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮ್ಮಲ್ಲಿ ಎಲ್ಲಾ ವಿವಿಧ ಹುದ್ದೆಗಳನ್ನ ನೇಮಕಾತಿ ಆಗಬೇಕು. ನೇಮಕಾತಿ ಆದಾಗ ನಮ್ಮ ನೌಕರಿಗೆ ಇವತ್ತು ಒತ್ತಡ ಕಮ್ಮಿ ಆಗುತ್ತೆ. 1975 ಇಸ್ವಿನಲ್ಲಿ ನಮ್ಮ ವರ್ಕ್ ಲೋಡ್ ಆಗಿರೋದು, ಅಲ್ಲಿಂದ ಇಲ್ಲಿವರೆಗೂ ಸಹ ನಮ್ಮ ವರ್ಕ್ ಲೋಡ್ ಪುನರ್ನಿರ್ವೇಶನೆ ಆಗಿಲ್ಲ. ಇವತ್ತಿನ ದಿವಸ ಯಾವ್ಯಾವ ರೀತಿ ಟೆಕ್ನಾಲಜಿ ಚೇಂಜ್ ಆಗಿದೆ. ಅವಾಗೆಲ್ಲ ನಾವೆಲ್ಲ ಲೆಕ್ಚರ್ ಕ್ಲರ್ಕ್ ಕೆಲಸ ಮಾಡ್ತಾ ಇದ್ವಿ. ನಾವೆಲ್ಲರೂ HRT ರಸೀದಿ ಹಾಕ್ತಾ ಇದ್ವಿ, ಲೆಕ್ಚರ್ ಬರೀತಿದ್ವಿ, ಎಲ್ಲ ಮಾಡ್ತಾ ಇದ್ವಿ. ಹ್ಯಾಂಡ್ ಬಿಲ್ ಅಲ್ಲಿ ನಾವು ಹೋಗ್ಬಿಟ್ಟು ಮೀಟ್ ರೈಟಿಂಗ್ ಮಾಡ್ಕೊಂಡು ಬಿಲ್ ಕೊಡ್ತಿದ್ವಿ. ಇವತ್ತು ಟೆಕ್ನಾಲಜಿ ಚೇಂಜ್ ಆಗಿದೆ. ಆ ಚೇಂಜ್ ಆಗಿದ ತಕ್ಕಂಗೆ ಇವತ್ತು ಗ್ರಾಹಕರ ಸಂಖ್ಯೆನೂ ಜಾಸ್ತಿ ಆಗಿದೆ. ಗ್ರಾಹಕರ ಸಂಖ್ಯೆ ಜಾಸ್ತಿ ಆಗಿದ್ಮೇಲೆ ಇವತ್ತು ನಾವು ಉತ್ತಮವಾದಂತ ಗುಣಮಟ್ಟವಾದಂತ ವಿದ್ಯುತ್ ಸರಬರಾಜು ಕೊಡಬೇಕು ಅಂತಂದ್ರೆ ನಮಗೆ ನೌಕರ ಸಂಖ್ಯೆ ಹೆಚ್ಚಿಗೆ ಬೇಕು. ಮತ್ತೆ ನಮಗೆ ಬಡ್ತಿ ಅವಕಾಶವೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ನೌಕರಿಗೆ ಇವತ್ತಿನ ಅವಕಾಶ ಬೇಕು. ಈ ನಿಟ್ಟಿನಲ್ಲಿ ಇವತ್ತು ವರ್ಕ್ ಲೋಡ್ ಒಂದು ಸಮಿತಿ ಮಾಡಿದರೆ ಆ ಸಮಿತಿನ ಸಹ ಈಗಾಗಲೇ ವರದಿ ಕೊಟ್ಟಿದ್ದೀವಿ. ಈಗಾಗಲೇ ಮಂಡಳಿ ಒಂದು ನಿರ್ದೇಶನ ಸಭೆ ಬರಬೇಕು. ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ನೆಲ ರಾಜ್ಯಗಳನ್ನ ಒಂದು ಭೇಟಿ ಮಾಡ್ಕೊಂಡು ಬನ್ನಿ. ಆ ಭೇಟಿ ಮಾಡ್ಕೊಂಡು ಬಂದಂತ ಸಂದರ್ಭ ಅಲ್ಲಿ ಯಾವ ರೀತಿ ಸಾಧಕ ಬಾಧಕ ಇದೆ, ವರ್ಕ್ ಲೋಡ್ ನಾಮ್ಸ್ ಯಾವ ರೀತಿ ಇದೆ ಅದೆಲ್ಲ ಡೀಟೇಲ್ಸ್ ತಗೊಂಡ್ಬಂದ್ವಿ. ಬಂದಾದ್ಮೇಲೆ ಅನುಷ್ಠಾನ ತರೋಣ ಅಂತ ಹೇಳ್ತಿದ್ರೆ ನಾವು ಇವತ್ತಿನ ದಿವಸ ಬಹಳಷ್ಟು ವಿಚಾರ ವಿನಿಮಯ ಮಾಡಿ ಒಂದು O&M ಯೂನಿಟ್ಗೆ JLM, ALM, LM ಗ್ರೇಡ್ 2, ಮೆಕ್ಯಾನಿಕ್ ಗ್ರೇಡ್ 2 2 ಪೋಸ್ಟ್, ಒಂದು ಫಸ್ಟ್ ಕ್ಲಾಸ್ ಮೆಕ್ಯಾನಿಕ್ ಒಂದು ಪೋಸ್ಟ್, ಒಂದು O&M ಯೂನಿಟ್ ಕೊಡಿ ಅಂತ. ಮತ್ತೆ ಒಂದು ಓವರ್ಸರ್ ಕಡ್ಡಾಯವಾಗಿ ಒಂದು O&M ಯೂನಿಟ್ ಅಲ್ಲಿ ಒಂದು ಓವರ್ಸೀರ್ ಇರಬೇಕು, ಒಂದು ಅಟೆಂಡರ್ ಇರಬೇಕು, ಒಂದು ಸ್ವೀಪರ್ ಇರಬೇಕು O&M ಯೂನಿಟ್ ಅಲ್ಲಿ. ಮತ್ತೆ 5 ಜನ JE ಇರಬೇಕು, 4 ಜನ ಶಿಫ್ಟ್ಗೆ ಸರ್ವಿಸ್ ಸ್ಟೇಷನ್, ಒಬ್ಬ O&M JE ಈ ರೀತಿ ರೂಪುರೇಷೆನ ನಾವು ಮಾನದಂಡನ ಇವತ್ತೆಲ್ಲ ಸಬ್ ಕಮಿಟಿನ ರಿಪೋರ್ಟ್ ಕೊಟ್ಟಿದ್ದೀವಿ. ಶೀಘ್ರವಾಗಿ ಅದು ಪುನರ್ವಿಮರ್ಶನೆ ಆಯ್ತು ಅಂದ್ರೆ ಸಾಕಷ್ಟು ಸಾವಿರಾರು ಪೋಸ್ಟ್ಗಳನ್ನ ಇವತ್ತು ಕ್ರಿಯೇಷನ್ಸ್ ಆಗುತ್ತೆ. ನಮ್ಮ ನೌಕರಿಗೆ ಹೆಚ್ಚಿನ ರೀತಿಯಲ್ಲಿ ಬಡ್ತಿ ಅವಕಾಶ ಆಗುತ್ತೆ. ಈ ನಿಟ್ಟಿನಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಇರ್ಬೋದು, ಅಸಿಸ್ಟೆಂಟ್ ಎಲ್ಲಾ ಕೇಡ್ರು, ಕೇವಲ ಮೇಂಟೆನೆನ್ಸ್ ಕೇಂದ್ರಸ್ ಒಂದೇ ಅಲ್ಲ, ನಾವು ಎಲ್ಲಾ ಕೇಂದ್ರಗಳು ಸಹ ಇವತ್ತಿನ ನಾವು ಆ ಒಂದು ವರ್ಕ್ ಲೋಡ್ ನಾನ್ಸಲ್ಲಿ ಇವತ್ತು ತಂದಿಸ್ತಾ ಇದ್ರೆ ನಮ್ಮ ಯುವ ಪೀಳಿಗೆಗೆ ಮುಂದಿನ ದಿನಗಳನ್ನೆಲ್ಲ ಒಂದು ಅನುಷ್ಠಾನ ಆಗುವಂತ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಮ್ಮ ನೌಕರಿಗೆ ಬೆನಿಫಿಟ್ ಆಗುವಂತ ನಿಟ್ಟಿನಲ್ಲಿ ಇವತ್ತು ಆ ಒಂದು ಕಾರ್ಯರೂಪದಲ್ಲಿದ್ವಿ. ಹೆಚ್ಚಿನ ರೀತಿಯಲ್ಲಿ ನಮ್ಮ ನೌಕರಿಗೆ ಏನೊಂದು ಪ್ರಮೋಷನ್ ಆಪರ್ಚುನಿಟಿ ಆಗುವಂತ ನಿಟ್ಟಿನಲ್ಲಿ JMR ಪೋಸ್ಟ್ ಅನ್ನು ಸಹ ಅದಕ್ಕೆ ನಮ್ಮ ಒಂದು 10% ಇದೆಲ್ಲ ಇನ್ ಸರ್ವಿಸ್ ಅಲ್ಲಿ ಇರೋದು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.